ಎಸ್ನು ಬೆಂಗಳೂರಿನಲ್ಲಿ ಶಾರುಖ್ ಖಾನ್ ಪುತ್ರನ ಅಸಭ್ಯ ಸನ್ನೆ ಇದೆಯಲ್ಲ, ಸಿಕ್ಕಾಪಟ್ಟೆ ಒಂದಿಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಸೊ ಬೆಂಗಳೂರಿನಲ್ಲಿ ಶಾರುಖ್ ಪುತ್ರನಿಂದ ಅಸಭ್ಯ ಸನ್ನೆ, ಪಬ್ನಲ್ಲಿ ಮಿಡಲ್ ಫಿಂಗರ್ ತೋರಿಸಿದಂತ ಆರ್ಯನ್ ಖಾನ್. ಬಾಲಿವುಡ್ ನಟ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಒಂದು ಕಡೆ ಗಮನಿಸ್ತಾ ಹೋದ್ರೆ ಬೆಂಗಳೂರಿನಲ್ಲಿ ಸಾರ್ವಜನಿಕವಾಗಿ ಆರ್ಯನ್ ಖಾನ್ ದುರ್ವರ್ತನೆಯನ್ನ ತೋರಿದ್ದಾನೆ. ತೀವ್ರ ಚರ್ಚೆಗೆ ಗ್ರಾಸವಾದಂತ ನವೆಂಬರ್ 28ನೇ ತಾರೀಕು ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದಿಷ್ಟು ಪಬ್ಗೆ ಬಂದಿರ್ತಾರೆ. ಸೊ ಆ ಪಬ್ಗೆ ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಒಂದು ಕಡೆ ಮಿಡಲ್ ಫಿಂಗರ್ ತೋರಿಸುವ ಮೂಲಕ ಸಾಕಷ್ಟು ಸಂಧಾನ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಮಿಡಲ್ ಫಿಂಗರ್ ತೋರಿಸುವಂಥದ್ದು ಪಕ್ಕದಲ್ಲಿ ಗಮನಿಸ್ತಾ ಇದ್ದೀರಾ, ಒಂದು ಕಡೆ ಗಮನಿಸ್ತಾ ಹೋದ್ರೆ ಈ ನಲ್ಪಾಡ್ ಅವರು ಕೂಡ ಇದ್ದಾರೆ, ಮತ್ತೊಂದು ಕಡೆ ಜೈದ್ ಖಾನ್ ಕೂಡ ಇದ್ದಾರೆ, ಸಚಿವ ಜಮೀರ್ ಅಹಮದ್ ಅವರ ಪುತ್ರ ಅವರು ಕೂಡ ಇದ್ದಾರೆ. ನೋಡಿ, ಅಲ್ಲಿ ಅಭಿಮಾನಿಗಳಿಗೆ ತೋರಿಸ್ತಾ ಇದ್ರು ಅಥವಾ ಅವ್ರ ಫ್ರೆಂಡ್ಸ್ಗಳಿಗೆ ತೋರಿಸ್ತಾ ಇದ್ರೋ ಗೊತ್ತಿಲ್ಲ, ಬಟ್ ಆ ಮಿಡಲ್ ಫಿಂಗರ್ ತೋರಿಸುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುವಂಥದ್ದು ಈ ವಿಡಿಯೋ. ನೋಡಿ ಏನು ಆಗ್ತಾ ಇದೆ, ಏನು ಕತೆ ಅನ್ನುವಂಥದ್ದು. ಸೊ ಮತ್ತೊಂದಿಷ್ಟು ವಿವಾದಗಳಿಗೆ ಸಹಜವಾಗಿ ಇಲ್ಲಿ ಆರ್ಯನ್ ಖಾನ್ ಒಂದಿಷ್ಟು ಎಡೆ ಮಾಡಿಕೊಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೌದು, ಒಂದು ಕಡೆ ಬಾಲಿವುಡ್ ಸ್ಟಾರ್ ಅವರ ಮಗ, ಒಂದು ಕಡೆ ಸೂಪರ್ ಸ್ಟಾರ್ ಅವರ ಮಗ ಒಂದು ರೀತಿಯಾಗಿ ಯಾವ ರೀತಿಯಾಗಿ ಇರಬೇಕು, ಏನು ಕತೆ, ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಯಾವ ರೀತಿಯಾಗಿ ವರ್ತನೆ ಮಾಡಬೇಕು, ಯಾರಿಗೆ ಹಿಂಗೆ ಮಾತಾಡಿಸ್ಬೇಕು ಅನ್ನೋದ್ರಿಗಿಂತ ನಮ್ಮ ವರ್ತನೆ ಮೇಲೆ ಬಹಳಷ್ಟು ಇರುತ್ತೆ. ಯಾಕಂದರೆ ಅವರ ತಂದೆಯವರ ಇತಿಹಾಸ ನೋಡ್ತಾ ಹೋದಂಥ ಸಂದರ್ಭದಲ್ಲಿ, ಅವರ ತಂದೆಯವರು ಪಟ್ಟಿರುವಂಥ ಕಷ್ಟಗಳನ್ನು ನೋಡ್ತಾ ಹೋದಾಗ, ಅವರ ತಂದೆಗೆ ಇರುವಂಥ ಫ್ಯಾನ್ಸ್ ಫಾಲೋವರ್ಸ್ ನೋಡ್ತಾ ಹೋದಾಗ ನಿಜವಾಗ್ಲೂ ಕೂಡ ಒಂದು ರೀತಿಯಾಗಿ ಹೆಮ್ಮೆ ಅನಿಸುತ್ತೆ. ಆದರೆ ಈಗ ಮಗ ಮಾಡ್ತಾ ಇರುವಂಥದ್ದು ಇದೆಯಲ್ಲ, ಈ ಮಗ ಸಂಪೂರ್ಣವಾಗಿ ಶಾರುಖ್ ಖಾನ್ ಅವರ ಮಾನ ಮರ್ಯಾದೆ ಕಳೆಯೋದಕ್ಕೆ ಹುಟ್ಟುಬಿಟ್ಟಿದ್ದಾರಾ ಅಂತ ಅನಿಸ್ತಾ ಇದೆ ಅಷ್ಟರ ಮಟ್ಟಿಗೆ ಒಂದು ರೀತಿಯಾಗಿ. ಯಾಕೆಂದರೆ ಡ್ರಗ್ಸ್ ಕೇಸ್ನಲ್ಲಿ ಗಮನಿಸಿದ್ವಿ, ಒಂದು ಕಡೆ ಈ ಡ್ರಗ್ಸ್ ಕೇಸಲ್ಲೂ ಕೂಡ ಸಿಕ್ಕಾಪಟ್ಟೆ ಒಂದಿಷ್ಟು ಸುದ್ದಿ ಆಗಿತ್ತು. ಯಾಕಂದರೆ ಇದರಲ್ಲಿ ಸಿಕ್ಕಿರುವಂಥ ಸಂದರ್ಭದಲ್ಲಿ ಡ್ರಗ್ಸ್ ಕೇಸ್ನಲ್ಲಿ ಅವೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಈಗಲೂ ಕೂಡ ಬುದ್ಧಿ ಕಲೀಲಿಲ್ಲ ಅಂತಂದರೆ ಯಾಕಾದರೂ ಈ ರೀತಿಯಾಗಿ ವರ್ತನೆ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಪಕ್ಕದಲ್ಲಿ ಇರುವಂಥ ನಾಯಕರು ಆದರೂ ಹೇಳ್ಬೋದಾಗಿತ್ತು, ಈ ರೀತಿಯಾಗಿ ತೋರಿಸ್ಬೇಡಿ ಒಳ್ಳೆಯದಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೇಳ್ಬೋದಾಗಿತ್ತು. ಬಟ್ ಬೇರೆ ಮಾಧ್ಯಮಗಳಲ್ಲಿ ಒಂದಿಷ್ಟು ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಹೇಳ್ತಾ ಇದ್ರು, ಸಚಿವ ಜಮೀರ್ ಅಹಮದ್ ಅವರ ಪುತ್ರ ಹೇಳ್ತಾ ಇದ್ರು, ನೋಡಿ ಅದು ಅವರಿಗೆ ತೋರಿಸಿದ್ದಲ್ಲ, ಒಂದಿಷ್ಟು ಆರ್ಯನ್ ಖಾನ್ ಕೆಳಗಡೆ ಬರ್ತಾ ಇದ್ದಾರೆ ಅನ್ನುವಂಥ ಕಾರಣದಿಂದಾಗಿ ಅಲ್ಲಿ ಜನರನ್ನ ಒಂದಿಷ್ಟು ಬೇರೆ ಕಡೆ ಸ್ಥಳಾಂತರವನ್ನ ಮಾಡ್ತಾ ಇದ್ರು, ಫ್ಯಾನ್ಸ್ಗಳಿಗೆ ಸ್ಥಳಾಂತರವನ್ನ ಮಾಡ್ತಾ ಇದ್ರು, ಅಂದ್ರೆ ಹಾದಿ ಮಾಡಿ ಕೊಡ್ತಾ ಇದ್ರು. ಅದಕ್ಕೋಸ್ಕರ ಸೊ ಅವರ ಮ್ಯಾನೇಜರ್ಗೆ ಒಂದಿಷ್ಟು ಬೆರಳನ್ನ ಮಾಡಿ ತೋರಿಸಿದ್ದಾರೆ, ಅವರ ಬಾಡಿಗಾರ್ಡ್ಗೆ ಬೆರಳನ್ನ ಮಾಡಿ ತೋರಿಸಿದ್ದಾರೆ ಅನ್ನುವಂಥದ್ದು. ಯಾರೇ ಆದರೂ ಕೂಡ ಒಬ್ಬ ಸ್ಟಾರ್ ನಟನ ಮಗ ಬರ್ತಾ ಇದ್ದಾನೆ, ಒಬ್ಬ ಹೀರೋ ಬರ್ತಾ ಇದ್ದಾನೆ ಅಂತಂದಾಗ ಸಹಜವಾಗಿ ಅಭಿಮಾನಿಗಳು ಬರ್ತಾರೆ, ಸಾಕಷ್ಟು ಜನ ಮಹಿಳೆಯರು ಕೂಡ ಬರ್ತಾರೆ. ಆ ಮಹಿಳೆಯರ ಮುಂದೆ ಒಂದಿಷ್ಟು ಫ್ಯಾನ್ಸ್ಗಳ ಮುಂದೆ ಈ ರೀತಿಯಾಗಿ ತೋರಿಸಿರುವಂಥದ್ದು ಸಾಕಷ್ಟು ಅಭಿಮಾನಿಗಳು ಕೂಡ ಅಜೀಬ್ ಅನ್ಸ್ಬಿಡುತ್ತೆ. ನೋಡಪ್ಪ, ಇವನ ವರ್ತನೆಯಿಂದಾಗಿ ನಾವು ಈ ರೀತಿಯಾಗಿ ಬರಬೇಕಾಗಿತ್ತಾ? ನಾವು ಇಷ್ಟು ದಿನಗಳ ಕಾಲ ಅಂತ ಇದ್ವಿ ಆರ್ಯನ್ ಖಾನ್ ಬಹಳಷ್ಟು ಒಳ್ಳೆಯ ವ್ಯಕ್ತಿ, ಈ ರೀತಿಯಾಗಿ ಬಹಳಷ್ಟು ತುಂಬ ಒಳ್ಳೆಯ, ಮೊನ್ನೆ ತಾನೇ ಒಂದಿಷ್ಟು ನೆಟ್ಫ್ಲಿಕ್ಸ್ನಲ್ಲಿ ಇದು ವೆಬ್ ಸೀರೀಸ್ ತೆಗೆದಿದ್ದಾರೆ. ಆ ವೆಬ್ ಸೀರೀಸ್ ಗಮನಿಸ್ತಾ ಹೋದಾಗ ಇಲ್ಲಪ್ಪ, ತಂದೆ ಹೆಸರನ್ನ ಮತ್ತೊಂದಿಷ್ಟು ಉಳಿಸ್ತಾರೆ ಅಂತ ನಾವು ಅನ್ಕೊಂಡಿದ್ವಿ, ಆದರೆ ಇಲ್ಲಿ ಹಾಳನ್ನ ಮಾಡೋದಕ್ಕೆ ಸಂಪೂರ್ಣವಾದಂಥ ಪ್ರಯತ್ನವನ್ನ ಪಡುವಂಥ ಕೆಲಸ ಆಗ್ತಾ ಇದೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಬೆಂಗಳೂರಿನಲ್ಲಿ ಒಂದು ಕಡೆ ಪಬ್ಗೆ ಬಂದಿದ್ರು, ಆ ಪಬ್ಗೆ ಬರಬೇಕು, ಬಂದಾಗ ಯಾವ ರೀತಿಯಾಗಿ ವರ್ತನೆ ಮಾಡಬೇಕು, ಏನು ಕತೆ, ಅದೇನು ದುಡ್ಡಿನ ಧಿಮಾಕೋ ಗೊತ್ತಿಲ್ಲ ಇವರಿಗೆ, ಅದೇನು ತಂದೆ ಸ್ಟಾರ್ ಅನ್ನುವಂಥ ಧಿಮಾಕೋ ಗೊತ್ತಿಲ್ಲ ಇವರಿಗೆ. ನಾವು ಹೆಂಗಾದ್ರೂ ಕೂಡ ವರ್ತನೆ ಮಾಡಿದ್ರೆ ನಡೆಯುತ್ತೆ, ಈ ಜನಗಳ ಮಧ್ಯದಲ್ಲಿ ಏನಾದರೂ ತೋರಿಸಿದ್ರೆ ನಡೆಯುತ್ತೆ ಅನ್ನುವಂಥದ್ದು. ಇದೇ ಸಾಮಾನ್ಯ ವ್ಯಕ್ತಿ ಬೇರೆ ಆಗಿದ್ರೆ ಇದೇ ಪೊಲೀಸ್ ಅಧಿಕಾರಿಗಳು ಒದ್ದು ಒಳಗಾಕ್ಬಿಡ್ತಿದ್ರು, ಎಷ್ಟೊತ್ತಿಗೆ ಅವನ ಮೇಲೆ ಕ್ರಮವನ್ನು ಕೈಗೊಳ್ಬಿಡ್ತಿದ್ರು. ಸೊ ಇದೆಲ್ಲವೂ ಕೂಡ ಆದರೂ ಕೂಡ ಪೊಲೀಸ್ ಇಲಾಖೆ ಒಂದು ಕಡೆ ಈಗ ಸುಮ್ಮನೆ ಕೂತಿದೆ ಅಂತಂದರೆ ನಿಜವಾಗ್ಲೂ ಕೂಡ ಏನಾಗ್ತಾ ಇದೆ ಗೊತ್ತಿಲ್ಲ. ಅಥವಾ ಸ್ಟಾರ್ ಮಗನೋ ಅಥವಾ ಇಲ್ಲ ರಾಜಕಾರಣಿಗಳು ಏನಾದರೂ ಸಪೋರ್ಟ್ ಇದ್ದಾರೋ ಅನ್ನುವಂಥದ್ದು. ನೋಡಿ ಯಾವ ರೀತಿಯಾಗಿ ಆ ಫಿಂಗರ್ಸ್ಗಳನ್ನು ತೋರಿಸ್ತಾರೆ ಅಂತಂದರೆ, ಅಲ್ಲಿ ಏನಾದರೂ ಹೆಣ್ಮಕ್ಳು ಫ್ಯಾನ್ಸು, ಲೇಡೀಸ್ ಫ್ಯಾನ್ಸ್ ಇದ್ದಿದ್ರೆ ಅವರಿಗೂ ಕೂಡ ಇದೇ ರೀತಿಯಾಗಿ ತೋರಿಸ್ತಾ ಇದ್ರಾ ಇವರು? ಅಂದರೆ ನಾಚಿಕೆ ಮಾನ ಮರ್ಯಾದೆ ಏನೂ ಕೂಡ ಇಲ್ವಾ ಇವರಿಗೆ? ಸೊ ಸಾರ್ವಜನಿಕ ಸ್ಥಳಗಳಲ್ಲಿ ಬಂದಂಥ ಸಂದರ್ಭದಲ್ಲಿ ಬರಬೇಕು, ಹೋಗಬೇಕು, ಯಾವ ರೀತಿಯಾಗಿ ವರ್ತನೆ ಮಾಡ್ತೀರಾ, ನಿಮ್ಮ ಗೌರವ ಘನತೆಯನ್ನು ಸಂಪೂರ್ಣವಾಗಿ ನಿಮ್ಮ ಹಿಡಿತದಲ್ಲಿರುತ್ತೆ, ನೀವು ವರ್ತನೆ ಮಾಡುವಂಥ ರೀತಿಯಲ್ಲಿರುತ್ತೆ. ಹಾಗಾದರೆ ಏನು ಸಂದೇಶವನ್ನು ಕೊಡ್ತಾ ಇದ್ದೀರಾ? ನಿಮ್ಮ ತಂದೆಯವರ ವಿಚಾರ ಅಂತ ಬಂದಾಗ ನಿಜವಾಗ್ಲೂ ಕೂಡ ಒಂದಿಷ್ಟು ಹೆಮ್ಮೆ ಅನಿಸುತ್ತೆ ನಮಗೆಲ್ರಿಗೂ ಕೂಡ. ಶಾರುಖ್ ಖಾನ್ ಅವರ ಮಗ ಅಂತಂದಾಗ ಹೌದಪ್ಪ, ಇದ್ರೆ ಈ ರೀತಿಯಾಗಿ ಮಕ್ಕಳು ಇರಬೇಕು ಅನ್ನುವಂಥದ್ದು. ಡ್ರಗ್ಸ್ ಕೇಸ್ನಲ್ಲಿ ಒಂದಿಷ್ಟು ದಾಖಲಾದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಶಾರುಖ್ ಖಾನ್ ಅವರ ಮಾನ ಮರ್ಯಾದೆ ತೆಗೆಯೋದಕ್ಕೆ ಅಂತಾನೆ ಹುಟ್ಟುಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಮೊನ್ನೆ ತಾನೇ ಒಂದಿಷ್ಟು ವೆಬ್ ಸಿರೀಸ್ ಓಪನ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಒಂದಿಷ್ಟು ಆ ಪ್ರೆಸ್ ಮೀಟನ್ನು ಕರೆದಾಗ, ಆ ಇವೆಂಟನ್ನು ಕರೆದಾಗ ಭಾಳ ಅದ್ಭುತವಾಗಿ ಮಾತಾಡಿದ್ರಿ. ಸಾಕಷ್ಟು ಅಭಿಮಾನಿಗಳು ಕೂಡ ಇಲ್ಲಪ್ಪ, ಇಲ್ಲಿ ತಂದೆ ಹೆಸರನ್ನು ಉಳಿಸ್ಬಿಡ್ತಾನೆ, ತಂದೆ ಮಾನ ಮರ್ಯಾದೆಯನ್ನು ಸಂಪೂರ್ಣವಾಗಿ ಕಾಪಾಡ್ಕೊಳ್ತಾನೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಈ ಒಂದು ವರ್ತನೆ ಇದೆಯಲ್ಲ, ಆ ವರ್ತನೆ ಜೊತೆಗೆ ಆ ಇಬ್ಬರು ನಾಯಕರಿದ್ದಾರಲ್ಲ,
ರಾಜಕಾರಣಿಗಳು ಒಂದು ಕಡೆ, ಅದರ ಜೊತೆಗೆ ಹೀರೋ ಒಬ್ರು. ಆದರೆ ಏನು ಮಾಡ್ತಾ ಇದ್ರು? ಈ ರೀತಿಯಾಗಿ ಮಾಡಬಾರ್ದು, ಆ ರೀತಿಯಾಗಿ ಮಾಡಬಾರ್ದು ಅಂತ ತೋರಿಸ್ಲಿಲ್ವಾ? ಅಥವಾ ಅವರು ಮಿಡಲ್ ಫಿಂಗರ್ ತೋರಿಸ್ಬೇಕಾಗಿದ್ರೆ ಹಲ್ಕಿಸಿತಿರಲ್ರಿ ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು? ಗೊತ್ತಾಗೋದಿಲ್ವಾ ಇವರಿಗೆಲ್ಲ? ಅದು ಏನು ಕರ್ಮನೋ ಗೊತ್ತಿಲ್ಲ. ಇದೇ ಯಾವನಾದರೂ ಕೂಡ ಬೇರೆ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಎಷ್ಟೊತ್ತಿಗೆ ಒಳಗಾಕ್ಬಿಡ್ತಿದ್ರು. ಅದು ಬೇರೆ ಮತ್ತೆ.